ಹಾಯ್ ಎಲ್ರಿಗೂ. ಈ ವ್ಲಾಗು ಸತ್ಯಸಾಯಿ ಹಾಸ್ಪಿಟಲಿಂದ ಶುರು ಆಗ್ತಿದೆ. ಮುದ್ದೇನಹಳ್ಳಿ ಚಿಕ್ಕಬಳ್ಳಾಪುರದಲ್ಲಿರೋದು. ಈ ಮುಂದೆ ಕಾಣ್ತಾರೋ ಬಿಲ್ಡಿಂಗು ಡೆಲಿವರಿ ಮಾಡ್ತಾರೆ. ಈ ಬಿಲ್ಡಿಂಗಲ್ಲಿ ರೈಟ್ ಸೈಡಲ್ಲಿ ಒಂದು ಕನ್ಸ್ಟ್ರಕ್ಷನ್ ಆಗಿದೆ. ಇಲ್ಲೇನು ಮಾಡ್ತಾರೋ ಗೊತ್ತಿಲ್ಲ. ಈ ಹಾಸ್ಪಿಟಲಿಂದ ನಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಹೇಳಬೇಕು ಅಂದರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಈ ಹಾಸ್ಪಿಟಲ್ಲು ಒಂಥರ ಗಾಡ್ ಗಿಫ್ಟ್ ಇದ್ದಂಗೆ. ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಈ ಬಿಲ್ಡಿಂಗಲ್ಲೇ ನನ್ನ ಮಗನ್ನ ಅಡ್ಮಿಟ್ ಮಾಡಿರೋದು. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಏನು ಅಂದರೆ, ನನ್ನ ಅಮ್ಮಗೆ ಗರ್ಭಕೋಶ ಆಪ್ರೇಷನ್ ಮಾಡಿದ್ರು. ಬೇರೆ ಕಡೆ ಕೇಳಿದ್ವಿ 1.5 lakhs ಆಗುತ್ತೆ ಅಂತ ಹೇಳಿದರು. ಬಟ್ ಇಲ್ಲಿ ಝೀರೋ ಚಾರ್ಜಸ್ಸು, ಝೀರೋ ಫೀಸ್, ₹1 ಖರ್ಚಾಗಿಲ್ಲ. ಪ್ಲಸ್ ಅವರೇ ಫುಡ್ಡು, ಮಾರ್ನಿಂಗ್ ಟಿಫನ್ನು, ಆಫ್ಟರ್ನೂನ್ ಲಂಚು, ಸ್ನ್ಯಾಕ್ಸು, ಡಿನ್ನರ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ವಿತ್ ಸೂಪರ್ ಕ್ಲೀನು ಹಾಸ್ಪಿಟಲ್ಲು, ತುಂಬ ಚೆನ್ನಾಗಿದೆ. ಮತ್ತು ಎಲ್ಲನೂ ಫ್ರೀನೇ. ನಾನು 2ನೇ ಡೆಲಿವರಿ ಆಗಿದ್ದು ಕೂಡ ಇದೇ ಹಾಸ್ಪಿಟ್ಲಲ್ಲೇ. ಅದರಿಂದ ಅವನಿಗೆ ಏನೇ ಇಶ್ಯೂಸ್ ಇದ್ದರೂ ನಾವು ಇಲ್ಲಿಗೆ ಕರ್ಕೊಬರ್ತೀವಿ. ಏನು ಹೆಲ್ತ್ ಪ್ರಾಬ್ಲಮ್ಸ್ ಆದ್ರೂ. ಅವನಿಗೆ ಫೀವರ್ ಆಗೋಗಿತ್ತು, 104 Farad ಫೀವರು. ಅದರಿಂದ ಕರ್ಕೊಂಬಂದ್ವಿ ಎಮರ್ಜೆನ್ಸಿಲಿ. 10 ಡೇಸಿಂದ ಫೀವರು ಬಿಟ್ಟು ಬರ್ತಾಯಿದೆ. ಲೋಕಲಲ್ಲಿ ಮೆಡಿಸಿನ್ಸ್ ಕೊಡ್ತಿದ್ವಿ. 5 hours ಕಮ್ಮಿ ಆಗುತ್ತೆ, ಮತ್ತೆ ಜಾಸ್ತಿ ಆಗುತ್ತೆ. ಮತ್ತು ಇಲ್ಲಿ ಬಂದು ಚೆಕ್ ಮಾಡಿಸಿದಾಗ ಯೂರಿನ್ ಚೆಕ್ ಮಾಡಿದ್ರು, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದರು. ಅವ್ರು ಹೇಳ್ತಾರೆ ಯೂರಿನ್ ಇನ್ಫೆಕ್ಷನ್ ಆಗಿದೆ, ಅದಕ್ಕೆ ವೈರಲ್ ಫೀವರ್ ಆಗಿದೆ ಅಂತ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಇವನು ಡೆಲಿವರಿ ಡೇಟ್ಗಿಂತ ಮುಂಚೆನೇ ಹುಟ್ಟಿದ್ದು. 15-20 days ಅರ್ಲಿ ಡೆಲಿವರಿ ಆಯಿತು. ಅದರಿಂದ ಮೇ ಬಿ ಇರ್ಬೋದು. ಅವ್ನು ಹುಟ್ಟಿದಾಗಿಂದ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ತಾಯಿದೆ. ಅವನಿಗೆ ಗಂಟಲಲ್ಲಿ ಒಂದು ಪೈಪ್ ಬರುತ್ತಲ್ಲ, ಅದು ತುಂಬ ಸಾಫ್ಟಾಗಿದೆ, ಇನ್ನೂ ಓಪನ್ ಆಗಿಲ್ಲ. ಅದನ್ನೇ ಅವರು ಡಾಕ್ಟರ್ಸ್ ಏನಂತಾರೆ ಅಂದರೆ ಲೆರಿಂಗೋಮಲೇಷಿಯಾ ಅಂತ ಹೇಳ್ತಾರೆ. ಅದು ಆ ಟೈಪ್ ಆಫ್ ಕಾಯಿಲೆ ಥರನೇ ನೋಡ್ತಾರೆ ಅವರು. ಬಟ್ ಅಷ್ಟು ಸೀರಿಯಸ್ ಇಶ್ಯೂ ಅಲ್ಲ. 1 year ಗಂಟ ಟೈಮ್ ಇರುತ್ತೆ ಅದು ಓಪನ್ ಆಗೋಕ್ಕೆ. ಬೇಬೀಸ್ ನಾರ್ಮಲ್ ಆಗ್ತಾರೆ. ಅಲ್ಲಿಗಂಟ ಸ್ವಲ್ಪನೂ ಕೋಲ್ಡ್ ಆಗ್ದಂಗೆ ನೋಡ್ಕೋಬೇಕು. ತುಂಬ ಕೇರ್ಫುಲ್ಲಾಗಿ ನೋಡ್ಕೊತೀವಿ. ಅವ್ನು ಜಸ್ಟ್ 25 days ಬೇಬಿ ಇದ್ದಾಗೆ ನಿಮೋನಿಯಾ ಆಗೋಗಿತ್ತು. ಆಗ ಒಂದು 15 days ಇಂದಿರಾ ಗಾಂಧಿ ಹಾಸ್ಪಿಟ್ಲಲ್ಲಿ ಇದ್ದ. ಈ ಹೆಲ್ತ್ ಇಶ್ಯೂಸ್ ಆಗ್ತಾನೇ ಇದೆ ಅವನಿಗೆ. ಬಟ್ ಅವ್ನ ಸ್ಮೈಲು, ಅವ್ನ ಸ್ಟ್ರೆಂತ್ ಬೇರೆ ಲೆವೆಲ್ಲು. ತುಂಬ ಆ್ಯಕ್ಟಿವ್ ಆಗಿರ್ತಾನೆ. ಅದು ಆ್ಯಕ್ಚುಲಿ ಡಿಸ್ಚಾರ್ಜ್ ಡೇ ವಿಡಿಯೋ. ಇದು ನೆಕ್ಸ್ಟ್ ಡೇ ವಿಡಿಯೋ. ಅಂಗಡಿಯಲ್ಲಿದ್ದೀವಿ. ನನ್ನ ದೊಡ್ಡ ಮಗ ವಿಡಿಯೋ ಮಾಡ್ತಾ ಇರೋದು. ನಾನು ಮಾಡ್ತೀನಿ ಕೊಡು ಅಂತ ಈಸ್ಕೊಂಡು ಮಾಡ್ತಾಯಿದ್ದಾನೆ ನೋಡಿರಿ, ವಿಚಿತ್ರವಾಗಿ. ಸೊ ಅವತ್ತಿನ ದಿನವೇ ಈ ವಾಲ್ ಲೈಟ್ಸ್, ಆ್ಯಕ್ಚುಲಿ ಇವು ಡೌನ್ ಲೈಟ್ಸ್ ಮತ್ತು ವಾಲ್ ಲೈಟ್ಸ್ ಬಂದಿದ್ವು ಸರ್ವೀಸಿಗೆ. ನನ್ನ ಕ್ಯಾಮ್ರಾಮ್ಯಾನು ತುಂಬ ಹಿಂದೆ ಬೀಳ್ತಾಯಿದ್ದಾನೆ, ನಾನೇ ಮಾಡ್ತೀನಿ ಅಂತ. ಆ್ಯಕ್ಚುಲಿ ಸರಿಯಾಗಿ ಮಾಡೋಕ್ಕೂ ಕೊಡ್ತಾಯಿಲ್ಲ, ಅವನು ಮಾಡ್ತಾಯಿಲ್ಲ. ಏನಾಗಿತ್ತು ಅಂದರೆ ಫಿಟ್ಟಿಂಗ್ಸಲ್ಲಿ ಎಲ್ಲ ಚೋಕುಗಳು ಹೋಗಿದ್ವು. ಮತ್ತು ಇದೆಲ್ಲ COB ಫಿಟ್ಟಿಂಗ್ಸು, ಅಂದರೆ ಸರ್ಕ್ಯೂಟ್ ಆನ್ ಬೋರ್ಡ್ ಡಿವೈಸ್ ಆ ಥರ ಎಲ್ಲ ಕಾಬ್ ಫಿಟ್ಟಿಂಗ್ಸು. ಎಲ್ಲದಕ್ಕೂ ಡ್ರೈವರ್ ಹೋಗಿತ್ತು. ಎಲ್ಲ ಡ್ರೈವರ್ ಚೇಂಜ್ ಮಾಡಿದ್ವಿ. ಬರೀ ಸರ್ವಿಸೇ ಇರೋದಿಲ್ಲ, ನಾವು ಸೇಲ್ ಕೂಡ ಮಾಡ್ತೀವಿ. ಎಲ್ಲನೂ ವಿಡಿಯೋ ಮಾಡೋಕ್ಕಾಗೋದಿಲ್ಲ. ಮತ್ತು ನಾನು ಎಕ್ಸ್ಪರ್ಟು ಅಲ್ಲ ವೀಡಿಯೋಸ್ ಮಾಡೋದ್ರಲ್ಲಿ. ನನ್ನ ವಿಡಿಯೋ ಕ್ವಾಲಿಟಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅದರಲ್ಲಿ ಮಾಡ್ತಾಯಿದ್ದೀನಿ ಸ್ವಲ್ಪ. ನೋಡಿ, ಇದು ಡ್ರೈವರು. 4 to 7 watt ಫಿಟ್ಟಿಂಗ್ಸ್ ಎಲ್ಲನೂ ಅದೇ ರೇಂಜಲ್ಲೇ ಇದ್ವು. ಟೋಟಲಾಗಿ ಒಂದು 12 ಫಿಟ್ಟಿಂಗ್ಸ್ ಬಂದಿದ್ವು. ಎಲ್ಲ ಡ್ರೈವರ್ ಚೇಂಜ್ ಮಾಡಿದ್ದು. ಆ್ಯಕ್ಚುಲಿ ಆ ದಿನ ಅಮ್ಮ ಸ್ವಲ್ಪ ಬ್ಯುಸಿ ಇದ್ದರು. ಅವರು ರಂಜಾನ್ ಅಲ್ವಾ, ಉಪವಾಸ ಇರ್ತಾರೆ. ಅದರಿಂದ ಸ್ವಲ್ಪ ಬ್ಯುಸಿ ಇದ್ದರು. ಏನಂತೂ ಟೆನ್ಷನ್ ಮಾಡಿಕೊಟ್ಟಿಲ್ಲ ಅಂತಲೇ ಇದ್ದ ನೋಡಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.